ನಿಮ್ಮದೇನಾದರೂ ಬಜೆಟ್ ಬಂದ್ಬಿಟ್ಟು 1.5 2 ಕೋಟಿ ಆಸುಪಾಸಲ್ಲಿ, ಜೊತೆಗೆ ಮೆಟ್ರೋ ಸ್ಟೇಷನ್ಗೆ ಹತ್ತಿರವಾಗಿ, ಜೊತೆಗೆ ಬಸ್ ಸ್ಟಾಪ್ಗೆ ಹತ್ತಿರವಾಗಿ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ಏನಾದರೂ ನೋಡ್ತಾ ಇದ್ದರೆ, ಅದರಲ್ಲೂ 30-40 ಮೆಷರ್ಮೆಂಟಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿನ ನೋಡ್ತಾ ಇದ್ದರೆ, ಇವತ್ತು ನಾನು ತೋರಿಸಿರೋ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಬನ್ನಿ, ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಒಂದು ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ನಿಮಗೆ ಈ ಕಡೆ ತಿಪ್ಪೇನಹಳ್ಳಿ ಲೊಕೇಶನಲ್ಲಿ ಈ ಒಂದು ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು. ನಿಮಗೆ ಮೆಟ್ರೋ ಸ್ಟೇಷನ್ಗೆ ಹೇಳ್ದಂಗೆ 2 to 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ. ಇದು ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ, ಜೊತೆಗೆ ಈ ಸತ್ತು ಕೂಡ ರೆಡಿ ಇರೋವಂಥ ಪ್ರಾಪರ್ಟಿ. ಸೈಡ್ ಎಲಿವೇಶನ್ ತೋರಿಸಿದ್ದೀನಿ. ಬಿಲ್ಡಿಂಗ್ ಯಾವ ಕಡೆಯಿಂದ ನೋಡಿದ್ರು ಒಳ್ಳೆ ಲುಕ್ಕಾಗಿ ಒಳ್ಳೆ ಎಲಿವೇಶನ್ ಕೊಟ್ಟು ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಕಡೆ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಈ ಕಡೆ ರೈಟ್ ಸೈಡಿಂದ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಇದರ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸು, ನಾರ್ತ್ ಡೋರು ಅವೈಲೇಬಲ್ ಇರ್ತವೆ. ಒಟ್ಟು 4 ಮನೆಗಳು ಈ ಒಂದು ಪ್ರಾಪರ್ಟಿಯಲ್ಲಿ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು, ಓನ್ ಬೋರ್ವೆಲ್ಲು, CMC ವಾಟರ್ ಕನೆಕ್ಷನ್ನು, ಒಂದು 2 BHK. ಫಸ್ಟ್ ಫ್ಲೋರಲ್ಲಿ ಸ್ಪೇಷಿಯಸ್ ಆದ 2 BHK. ಗ್ರೌಂಡ್ ಫ್ಲೋರಲ್ಲೂ ಸ್ಪೇಷಿಯಸ್ ಆಗಿ ಬರುತ್ತೆ 2 BHK. ಫಸ್ಟ್ ಫ್ಲೋರಲ್ಲೂ ಇನ್ನೂ ಸ್ಪೇಷಿಯಸ್ ಆಗಿ ಒಂದು 2 BHK. ಇನ್ನು ಸೆಕೆಂಡ್ ಫ್ಲೋರಲ್ಲಿ 2 ಸಿಂಗಲ್ BHK, ಅದು ಕೂಡ ಸ್ಪೇಷಿಯಸ್ ಆಗಿ ಬರುತ್ತೆ. G+2 ಪ್ರಾಪರ್ಟಿ ಇದಾಗಿರುತ್ತೆ. ಬನ್ನಿ, ಈಗ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ತೋರಿಸಿದೆ, ಫ್ರಂಟ್ ಎಲಿವೇಶನ್ ಎಲ್ಲ ತೋರಿಸಿದ್ದೀನಿ. ಇಲ್ಲಿರೋ ಒಂದು 2 BHKನ ತೋರಿಸ್ಕೊಡ್ತೀನಿ ಗ್ರೌಂಡ್ ಫ್ಲೋರಲ್ಲಿ. ಇಲ್ಲಿ ಇನ್ನೂ ಇಂಟೀರಿಯರ್ ವರ್ಕ್ ನಡೀತಾ ಇತ್ತು. ಅದಕ್ಕೆ ಮುಂಚೆನೇ ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಸ್ಟೇಜಲ್ಲೇ ಈ ಒಂದು ಮನೆಯ ವಿಡಿಯೋ ಮಾಡಿದ್ದೀವಿ. ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು ಸರಿ ಕೂಡ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ಆವಾಗೂ ಕೂಡ ಈ ಒಂದು ಮನೆಯ ಕಂಪ್ಲೀಟ್ ವಿಡಿಯೋನ ನೀವು ಗಮನಿಸ್ಬೋದು. ಬನ್ನಿ, ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಹೇಳ್ದಂಗೆ ಸ್ಪೇಷಿಯಸ್ ಆದ 2 BHK ವಿತ್ ಇಂಟೀರಿಯರು ವಿತ್ ವಾರ್ಡ್ರೋಬ್ಸು ಎಲ್ಲ ಕಂಪ್ಲೀಟಾಗಿ ಅವೈಲೇಬಲ್ ಇರುತ್ತೆ. ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಇನ್ನು ಡೋರು, ಮೇನ್ ಡೋರು, ಪೂಜಾ ಡೋರು 2 ಟೀಕ್ವುಡ್ ಆಗಲಿ ಪ್ರೊವೈಡ್ ಮಾಡಿರ್ತಾರೆ. ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ಅಂತಲೇ ಹೇಳ್ಬೋದು ಇದನ್ನು. ಕಿಚನ್ನು, ಡೈನಿಂಗ್ ಹಾಲು, ಪೂಜಾ ರೂಮು, ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ, ಜೊತೆಗೆ 2 ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ ಅವೈಲೇಬಲ್ ಇರುತ್ತೆ. ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ನಿಮಗೆ
ಒಂದೊಂದು ಬೆಡ್ರೂಮ್ಗೂ ಎರಡು ಕಡೆ 2 ಪಾನ್ ಕಿಟಕಿನ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು, ಇನ್ನೊಂದು ಕಾಮನ್ ಬಾತ್ರೂಮು ಅವೈಲೇಬಲ್ ಇರುತ್ತೆ. ಸುತ್ತ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಇನ್ನು ಬನ್ನಿ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗೋಣ. ಸೆಕೆಂಡ್ ಫ್ಲೋರಲ್ಲಿ 2 ಸಿಂಗಲ್ BHK ಮನೆಗಳು. ಈ ಒಂದು ಪ್ರಾಪರ್ಟಿಯಲ್ಲಿ ರೆಂಟಲ್ ಇನ್ಕಮ್ ಅಂತ ಹೇಳ್ಬೋದು. ರೆಂಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಆಲ್ಮೋಸ್ಟ್ ನಿಮಗೆ ಮಿನಿಮಮ್ ಅಂದರೂ 50,000 ಅಂತೂ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿಯಲ್ಲಿ. ಮಿನಿಮಮ್ 50 to 60,000 ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಎಲ್ಲಿ ಓನ್ ಬೋರ್ವೆಲ್ಲು ಜೊತೆಗೆ ನೀರಿನ ಅವೈಲೇಬಲ್ ಎಷ್ಟು ಚೆನ್ನಾಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ರೆಂಟು ಬರುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಈ ಒಂದು ಪ್ರಾಪರ್ಟಿಯಲ್ಲಿ ಓನ್ ಬೋರ್ವೆಲ್ ಇದೆ, ಕಾವೇರಿ ಕನೆಕ್ಷನ್ ಇದೆ, ಜೊತೆಗೆ CMC ವಾಟ್ರು 3 ಟೈಪು ವಾಟರ್ ಫೆಸಿಲಿಟಿ ಇರೋದ್ರಿಂದ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಸೊ ಹಂಗಾಗಿ ರೆಂಟನ್ನು ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಪರ್ಟಿ ಡೀಟೇಲ್ಸ್ ಕಂಪ್ಲೀಟಾಗಿ ಇನ್ನೊಂದು ಸರಿ ತಿಳಿಸ್ಬಿಡ್ತೀನಿ. 30-40 ಮೆಜರ್ಮೆಂಟಲ್ಲಿ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ. ವೆಸ್ಟ್ ಫೇಸ್ ಸೈಟು, ನಾರ್ತ್ಗೆ ಡೋರು ಅವೈಲೇಬಲ್ ಇರುತ್ತೆ. BBMP ಈ ಸುತ್ತು ಕೂಡ ರೆಡಿ ಇರೋವಂಥ ಪ್ರಾಪರ್ಟಿ. ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಬೋದು. ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಬೋರ್ವೆಲ್ಲು, CMC ಜೊತೆಗೆ ಕಾವೇರಿ 3 ವಾಟರ್ ಟೈಪ್ ಫೆಸಿಲಿಟಿ ಇರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಜೊತೆಗೆ 2 BHK, ಫಸ್ಟ್ ಫ್ಲೋರಲ್ಲಿ ಒಂದು ಸ್ಪೇಷಿಯಸ್ 2 BHK, ಅದ್ರ ಮೇಲ್ಗಡೆ ಒಂದು 2 ಸಿಂಗಲ್ BHK ಮನೆಗಳು, ಒಟ್ಟು 4 ಯೂನಿಟು ಈ ಒಂದು ಪ್ರಾಪರ್ಟಿಯಲ್ಲಿ ಬರುತ್ತೆ. ಓನರ್ ಕೋಟಿಂಗ್ ಪ್ರೈಸ್ 1,80,00,000 ಕೋಟ್ ಮಾಡ್ತಾಯಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ನೀವು ಅಲ್ಲದೆ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ತಿಪ್ಪೇನಹಳ್ಳಿ. ನಿಮಗೆ ಮೆಟ್ರೋ ಸ್ಟೇಷನಿಂದ ಒಂದು 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.